ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಘುರಾಜ್. ಸೊ ಇವತ್ತು ನಾನು ಎಲ್ಲಿದ್ದೀನಿ, ನನ್ನ ಪಯಣ ಯಾವ ಕಡೆ ಅಂತ ಗೆಸ್ ಮಾಡಿ. ಇವತ್ತು ನನ್ನ ಪಯಣ ಬಂದು ಇವತ್ತು ಪಯಣದ ಕಡೆಗೆ. ನಾನಿದ್ದೀನಿ ಮೈಸೂರಿನ ವಿಂಟೇಜ್ ಕಾರ್ ಮ್ಯೂಸಿಯಂ. ಸೊ ಇದು ಬಂದ್ಬಿಟ್ಟು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸ್ಥಾಪನೆ ಮಾಡಿದ್ದಾರೆ ಮೈಸೂರಲ್ಲಿ. ಏಪ್ರಿಲ್ ಅಲ್ಲಿ ಓಪನ್ ಆಗಿದೆ. ಸೊ ಜಸ್ಟ್ 8 months ಅಷ್ಟೇ ಆಗಿದೆ ಮೈಸೂರಲ್ಲಿ ಓಪನ್ ಆಗಿ. ಸೊ ಯಾರಾದ್ರೂ ಇನ್ನ ವಿಸಿಟ್ ಮಾಡಿಲ್ಲ ಅಂದ್ರೆ ಮೈಸೂರಿಂದ ಬರೋರಾದ್ರೆ, ಮೈಸೂರಿಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಅಷ್ಟೇ ಇದೆ ನಿಮ್ಗೆ ಮೈಸೂರು ಮೈನ್ ಮಣಿಪಾಲ್ ಹಾಸ್ಪಿಟಲ್ ಇಂದ. ಅಥವಾ ನೀವು ಬೆಂಗಳೂರಿಂದ ಮೇನ್ ರೋಡ್ ಇಂದ ಏನಾದ್ರು ಬರ್ತೀನಿ ಅಂದ್ರೆ ಇಲ್ಲಿ ಜಸ್ಟ್ ಜಂಕ್ಷನ್ ಇದೆ, ಇಲ್ಲೇ ಕೂಡ ಬರ್ಬೋದು. ಆಪೋಸಿಟ್ ಅಲ್ಲಿ ನಿಮ್ಗೆ ಹಳ್ಳಿ ಮನೆ ಅಂತ ಒಂದು ಹೋಟೆಲ್ ಇದೆ. ಸೊ ಅದ್ರ ಆಪೋಸಿಟ್ ಎಲ್ಲ ಇದೆ ಇದು. ಬನ್ನಿ ಒಳಗಡೆ ಹೋಗೋಣ, ವಿಸಿಟ್ ಮಾಡೋಣ, ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಲೆಫ್ಟಿಗೆ ಶ್ರೀರಂಗಪಟ್ಟಣ ಹೋದ್ರೆ ರೈಟ್ಗೆ ನೀವು ಯೂಟರ್ನ್ ತಗೋಬೇಕಾಗುತ್ತೆ ಪಯಣ ಆಗಿ ಹೋಗ್ಲಿಕ್ಕೆ. ನೋಡಿ, ಆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಕಾರ್ ಪಾರ್ಕಿಂಗ್ ಇದೆ, ಆ ಕಡೆ 2 ವೀಲರ್ ಪಾರ್ಕಿಂಗ್ ಇದೆ. ಸೊ ಇದು ಮೇನ್ ಎಂಟ್ರೆನ್ಸ್. ತುಂಬಾ ವಿಶಾಲವಾಗಿದೆ ಮತ್ತೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವೀರೇಂದ್ರ ಹೆಗ್ಗಡೆ ಅವ್ರದ್ದು ಧರ್ಮಸ್ಥಳದಲ್ಲಿ ಏನಿದೆ ಮ್ಯೂಸಿಯಂ, ಅಲ್ಲೂ ಒಂದು ಕೂಡ ಮ್ಯೂಸಿಯಂ ಇದೆ. ಅವ್ರಿಗೆ ಕಾರ್ಗಳ ಬಗ್ಗೆ ತುಂಬಾ ಕ್ರೇಜ್, ಚಿಕ್ಕ ವಯಸ್ಸಿಂದ ಕಾರು ಬೈಕ್ಸ್ ಇದು ಅಂದ್ರೆ. ಸೊ ಅದಕ್ಕೋಸ್ಕರ ಮೈಸೂರಲ್ಲಿ ಒಂದು ವಿಂಟೇಜ್ ಮ್ಯೂಸಿಯಂ ಮಾಡ್ಬೇಕಾಗಿತ್ತು ಅನ್ನೋದು ಅವ್ರ ಆಸೆ ಆಗಿತ್ತು. ಸೊ ಅದನ್ನ ಈ ವರ್ಷದಲ್ಲಿ ಅದನ್ನ ಮಾಡಿದ್ದಾರೆ. ಬನ್ನಿ ನೋಡೋಣ. ಈ ಮ್ಯೂಸಿಯಂ ಬಂದು ಟೋಟಲ್ 23 ಎಕರೆ ವಿಸ್ತೀರ್ಣ ಹೊಂದಿದೆ. ಹಾಗೂ ಇಲ್ಲಿ 70ಕ್ಕೂ ಅಧಿಕ ಕಾರ್ಗಳು, ವಿಂಟೇಜ್ ಕಾರ್ಗಳನ್ನ ನೀವು ನೋಡ್ಬೋದು. ಇಲ್ಲಿ ಮೇಜರ್ ಆಗಿ ನಮ್ಮ ರಾಜರಾದಂಥ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಯೂಸ್ ಮಾಡಿರೋ ಕಾರ್ ಆಗಿರ್ಬೋದು, ಸರ್ CV ರಾಮನ್ ಅವ್ರ ಕಾರ್ ಆಗಿರ್ಬೋದು, ಹಾಗೆ ನಮ್ಮ ವಿಷ್ಣುದಾದ ಅವ್ರ ಕಾರ್ ಕೂಡ ಇಲ್ಲಿ ಇದೆ. ನೋಡ್ಬೋದು ಇದು ಯಾವ ತರ ಶೇಪ್ ಇದೆ ಅಂದ್ರೆ ಟೈರ್ ಶೇಪ್ ಅಲ್ಲಿ ಮಾಡಿದ್ದಾರೆ. ಮ್ಯೂಸಿಯಂ ಬಂದು ನಿಮ್ಗೆ ಕಂಪ್ಲೀಟ್ ಒಂದು ಬಿಗ್ ಟೈರ್ ತರ ಕಾಣ್ತಾ ಇದೆ ನೋಡ್ಲಿಕ್ಕೆ ದೂರದಿಂದ. ಹೆಸರು ಕೂಡ ಚೆನ್ನಾಗಿದೆ, ಪಯಣ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೊಂದು ವೆಲ್ಕಮ್ ನೋಟ್ ಇದೆ ನೋಡಿ, ಪಯಣ ಬಗ್ಗೆ. ಇಲ್ಲಿ ರೋಲ್ಸ್ ರಾಯ್ಸ್ ಆಗಿರ್ಬೋದು, ಗ್ಲೈಡರ್ ಆಗಿರ್ಬೋದು, ಅದೇ ರೀತಿ ಹಳೆ ಕುದುರೆ ಗಾಡಿ, ಪ್ರತಿ ವಿಂಟೇಜ್ ಕಾರ್ನು ಕೂಡ ನೀವು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲಿ ನೋಡ್ಬೋದು. ಸೊ ಟಿಕೆಟ್ ಚಾರ್ಜ್ ಬಂದ್ರೆ ಇಲ್ಲಿ 50 rupees ಇದೆ ಪರ್ ಹೆಡ್. ಸೊ ಮಿಲಿಟರಿ ಪರ್ಸನ್ಸ್ ಯಾರಾದ್ರೂ ಇದ್ರೆ ಫ್ರೀ ಎಂಟ್ರಿ ತಗೋಬಹುದು, ಅಥವಾ 11 years ಎಬೋವ್ ಮಕ್ಳೇನಿದೆ ಅವರು ಕೂಡ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಸೊ ಇದು ನೋಡಿ, ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಚಿಕ್ಕ ವಯಸ್ಸಲ್ಲಿ ಕಾಲೇಜ್ ಟೈಮಲ್ಲಿ ಯೂಸ್ ಮಾಡ್ತಿದ್ದಂಥ ಕಾರ್ ಇದು. 1962 ಸ್ಟ್ಯಾಂಡರ್ಡ್ ಹೆರಾಲ್ಡ್ ಮಾಡಲ್ ನೋಡ್ಬೋದು. 4 ಸಿಲಿಂಡರ್ ಬರುತ್ತೆ ಇದು ನಿಮಗೆ. 948cc ಇಂಜಿನ್ ಬರುತ್ತೆ, 4 ಸ್ಪೀಡ್ ಮ್ಯಾನ್ಯಲ್. ಸೊ ಅವಾಗೆಲ್ಲ ಮ್ಯಾನ್ಯಲ್ FD. ಸೊ ಹೈಡ್ರಾಲಿಕ್ ಡ್ರಮ್ಸ್ ಇದೆ. ಬ್ರೇಕ್ಸ್ ಬಂದ್ಬಿಟ್ಟು ನಿಮಗೆ ಟಾಪ್ ಸ್ಪೀಡ್ ಬಂದು 73 ಕಿಲೋಮೀಟರ್, 73 to 117 km/h ಹೋಗುತ್ತೆ ಇದು. ಸೈಡ್ ಸಖತ್ತಾಗಿದೆ. ಫ್ಯಾನ್ಗಳು ನೋಡಿ, ಎಷ್ಟು ದೊಡ್ಡ ದೊಡ್ಡ ಫ್ಯಾನ್ಗಳ ಮೇಲೆ. ಅಲ್ಲೊಂದು ಫ್ಯಾನ್ ಇದೆ, ಆ ಕಡೆ ಒಂದು ಫ್ಯಾನ್ ಇದೆ. ಬನ್ನಿ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಎವಲ್ಯೂಷನ್ ಆಫ್ ಟೈರ್ಸ್ ಅಂತ ಹೇಳ್ಬೋದು. ಚಕ್ರಗಳು ಯಾವ ರೀತಿಯಿಂದ ಯಾವ ರೀತಿ ಆಗಿದೆ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸಿದ್ರೆ. ಚಿಕ್ಕದಾಗಿ ಮುಂಚೆ ಮರದ್ದು, ಅದಾದ್ಮೇಲೆ ಈ ರೀತಿ ಬರುತ್ತೆ ಈಗ ರಥಗಳಿಗೆ ಏನು ಯೂಸ್ ಮಾಡ್ತಾರೆ ಆ ತರ. ಅದಾದ್ಮೇಲೆ ನಮ್ಮ ಬುಲೆಟ್ ಕಾರ್ಟ್ ಅಂದ್ರೆ ಎತ್ತಿನ ಗಾಡಿ ಬಂಡಿಗಳು, ಅದಾದ್ಮೇಲೆ ಆ ತರ ವೀಲ್ಗಳು ಒಂದೊಂದಾಗಿ ಯಾವ ರೀತಿ ಎವಲ್ಯೂಷನ್ ಆಯ್ತು ಅಂತ. ಸೊ ಮತ್ತೆ ಇಲ್ಲಿ ನೋಡ್ಬೋದು ಚಿಕ್ಕದ ಮರದ ಕಾಟ್ಗಳು ಏನಿದೆ ಇದು. ಆ ಕಾಲದಲ್ಲಿ ಸ್ಟಾರ್ಟಿಂಗ್ ಬಂದು ಮನುಷ್ಯ ಹೇಳ್ಕೊಂಡು ಹೋಗ್ತಾ ಇದ್ರು ಈ ಗಾಡಿಗಳನ್ನ. ಸೊ ಅದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಕುದುರೆಗೆ ಅಥವಾ ಎತ್ತಿನ ಗಾಡಿಗೆ ಬಳಸುವಂತ ಕಾಟ್ಗಳಿದೆಲ್ಲ. ಇಲ್ಲಿ ನೋಡ್ಬೋದು ಸ್ವಲ್ಪ ಎವಲ್ಯೂಷನ್ ಆಗ್ತಾ ಇದ್ದಂಗೆ ಈ ರೀತಿ ಆಗುತ್ತೆ. ಮಾಡರ್ನೈಸ್ ಮಾಡ್ತಾರೆ. ಅಲ್ಲಿ ಲ್ಯಾಂಪ್, ಅದ್ರೊಳಗಡೆ ಏನು ಲ್ಯಾಂಪ್ ಲೈಟ್ಸ್ ಗಳಿತ್ತು ಅದನ್ನ ಇಟ್ಕೊಂಡು ಅದನ್ನ ಬೆಳಕು ಮುಖಾಂತರ ಹೋಗ್ಬೋದು, ನೈಟ್ ಕೂಡ ಹೋಗ್ಬೋದು. ಆ ತರ ಇತ್ತು ಮುಂಚೆ. ಆ ತರದ್ರಲ್ಲೂ ಅಷ್ಟೇ ಲ್ಯಾಂಪ್ ಲ್ಯಾಟಿನ್ಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಬಟ್ ಇದ್ರಲ್ಲಿ ನೋಡಿ ಸ್ವಲ್ಪ ಅಲ್ಲೇ ಲ್ಯಾಟಿನ ಫಿಕ್ಸ್ ಮಾಡತ್ತಾರ. ಅಂದ್ರೆ ಅಲ್ಲಿ ಪಂಜಿ ಟೈಪ್ ಏನೋ ಇಟ್ಟಿದ್ರಲ್ಲಿ ಬೆಂಕಿ ಹಾಕ್ಬೇಕು ಅನ್ಕೋತೀನಿ. ಬೆಂಕಿ
ಇದಾದ್ಮೇಲೆ ಈ ತರ ಎವಲ್ಯೂಷನ್ ಆಗುತ್ತೆ. ಇದು ನೋಡಿ ಸ್ವಲ್ಪ ಎಲ್ಲ ಕವರೇಜ್ ಸಿಗುತ್ತೆ ನಿಮ್ಗೆ, ಕಂಪ್ಲೀಟ್ ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ಚಿಕ್ಕ ಚಿಕ್ಕದಾಗಿ ಕಿಟಕಿ ಇದೆ, ಸೈಡ್ ಅಲ್ಲಿ ನೋಡ್ಬೋದು. ಕಾರ್ವಿಂಗು ಪ್ರತಿಯೊಂದು ನೋಡಿ ಏನ್ ಸಖತ್ತಾಗಿದೆ ಅಂತ. ಆದ್ರೂ ಇದನ್ನ ಈ ತರ ರಿಸ್ಟೋರ್ ಮಾಡಿದ್ರಲ್ಲ ಗ್ರೇಟ್ ಅಂತ ಹೇಳ್ಬೋದು ಇದನ್ನ ಮ್ಯೂಸಿಯಂ ಅಲ್ಲಿ. ಇದು ನಮ್ಮ ಎತ್ತಿನ ಗಾಡಿ. ಸೊ ಯಾರಿಗೆಲ್ಲ ಗೊತ್ತಿರಲ್ಲ ಇದ್ರ ಬಗ್ಗೆ, ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಸೊ ಇಲ್ಲಿ ನೋಡಿ ಏನ್ ಸಖತ್ತಿದೆ ಕಾರ್. ಇದು ಫಿಯೇಟ್ ಅವ್ರದ್ದು 1925 ಮಾಡಲ್ಲು, ಫಿಯೇಟ್ 501 ಅಂತ ಮಾಡಲ್ಲು. ಇದು ಫಿಯೇಟ್ 501 ಮಾಡಲ್ 4 ಸಿಲಿಂಡರ್ ಬರುತ್ತೆ ನಿಮ್ಗೆ, 1460cc. ಆ ಟೈಮಲ್ಲಿ ನೋಡಿ 1000 ಪ್ರೆಸೆಂಟ್ ಮಾಡಿದ್ದಾರೆ ಈ ಮ್ಯೂಸಿಯಂಗೆ ಸತ್ಯನ್ ಅವರು ಬೆಂಗಳೂರಿಂದ. ಇದೆಲ್ಲ ವಿಂಟೇಜ್ ಕಾರ್ಗಳು ನಿಮ್ಗೆ ತಗೋತೀನಿ ಅಂದ್ರೂ ಸಿಗಲ್ಲ. ಕ್ರೋರ್ ಟುಗೆದರ್ ಇವಾಗ ಇದ್ರದ್ದು ಬೆಲೆ. ಅವಾಗೆಲ್ಲ ಎಷ್ಟಿತ ಗೊತ್ತಿಲ್ಲ, ಇವಾಗಂತೂ ತಗೊಳಕ್ಕಾಗಲ್ಲ ಬಿಡಿ. ಇಲ್ಲಿ ನೋಡಿ ಇನ್ನೊಂದು ಫಿಯೇಟ್ ಅವ್ರದ್ದು ಮಾಡಲ್ 521 1931 ಮಾಡಲ್. ಇದು ಕೂಡ 6 ಸಿಲಿಂಡರ್ ಬರುತ್ತೆ, 2516cc. ನೋಡಿ cc ಅಷ್ಟಿದೆ, ಬಟ್ ಕಿಲೋಮೀಟರ್ ಸ್ಪೀಡ್ ನೋಡಿ 94 km/h ಅಷ್ಟೇ. ಡ್ರಮ್ ಬ್ರೇಕ್ ಬರುತ್ತೆ ನೋಡಿ, CTW 2000. ಇದು ಪ್ರೆಸೆಂಟೆಡ್ ಬೈ ರಾಮ್ಬೈ ಹನುಮಂತರಾವ್ ಮನೀಶ್, ಧಾರವಾಡ ಕಡೆಯಿಂದ ಇದನ್ನ ಪ್ರೆಸೆಂಟ್ ಮಾಡಿದ್ದಾರೆ ಮ್ಯೂಸಿಯಂಗೋಸ್ಕರ. ನೆಕ್ಸ್ಟ್ MER 501. ಇದು ಯಾವ್ದು ಅಂದ್ರೆ ಸ್ಟುಡಿಬೇಕರ್ ಪ್ರೆಸಿಡೆಂಟ್ 1929 ಮಾಡಲ್. ಇದು ನಿಮಗೆ 5000cc ಸಿಲಿಂಡರ್, 5522 3 ಸ್ಪೀಡ್ ಮ್ಯಾನ್ಯುಯಲ್ ಬರುತ್ತೆ ನಿಮಗೆ. ಟಾಪ್ ಸ್ಪೀಡ್ 130 km. 5000cc ಅಂದ್ರೆ ಎಷ್ಟು ಗುರು ಯಪ್ಪ, ಒಳ್ಳೆ ಸ್ಪೋರ್ಟ್ಸ್ ಕಾರ್ ರೇಂಜ್ ಇದೆ. ಬಟ್ ವೆಯ್ಟ್ ಅಷ್ಟೇ ಬರುತ್ತೆ ಇದ್ರದ್ದೆಲ್ಲ. ಇದೆ ಮಧ್ಯದಲ್ಲಿ ಏನಿರ್ಬೋದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಗ್ಗನೇ ಅದು ಅಂತ ಅನ್ಕೋತೀನಿ, ಅಲ್ಲೆಲ್ಲೂ ಏನು ಮೆನ್ಷನ್ ಮಾಡಿಲ್ಲ ಸದ್ಯಕ್ಕೆ. ನೆಕ್ಸ್ಟ್ ಇದು ಯಾವುದು ಆಸ್ಟಿನ್. ನೋಡಿ ಆಸ್ಟಿನ್ 7RM 1934 ಮಾಡಲ್. ಸಲೂನ್ ಅಂತ ಐತೆ. ಸಲೂನ್ ಅಂತ ಯಾಕೆ ಹೆಸರು ಐತೆ ಅಂತ ನನಗಂತೂ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳಿ. ಇದನ್ನ ಶಂಕರ್ ರಾವ್ ಮಂಡ್ಯ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಈ ಗಾಡಿನ. ಇದು ಕೂಡ ಕೇಬಲ್ ಚಾಲಿತ ಮೆಕ್ಯಾನಿಕಲ್ ಡ್ರಮ್ಸ್ ಬ್ರೇಕ್ ಬರುತ್ತೆ. ಎಲ್ಲ ಮ್ಯಾನ್ಯುಯಲ್. ಆ ಕಾಲದಲ್ಲಿ ಯಾವ್ದು ನಿಮ್ಗೆ ಆಟೋಮೆಟಿಕ್ ಇರ್ಲಿಲ್ಲ, ಮ್ಯಾನ್ಯುಯಲ್ ಅವಾಗೆಲ್ಲ. ಇದು ಕೂಡ ಫೋರ್ಡ್ ಪರ್ಫೆಕ್ಟ್ ಅಂತ E93A ಮಾಡಲ್, ಯುನೈಟೆಡ್ ಕಿಂಗ್ಡಮ್. ಇದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರದ್ದೇ ಗಾಡಿ. 1172cc ಸಿಲಿಂಡರ್ ಬರುತ್ತೆ, 3 ಸ್ಪೀಡ್ ಮ್ಯಾನ್ಯುಯಲ್, 100 km/h ಸ್ಪೀಡ್ ತನಕ ಹೋಗುತ್ತೆ ಇದು ಕೂಡ. ಇದು ನೋಡಿ ಏನ್ ಸಖತ್ತಿದೆ ಈ ಗಾಡಿ. ಎಲ್ಲ ಫೋರ್ಡ್ ಫಿಯಾಟ್ ಅವ್ರದೇ ಜಾಸ್ತಿ. ಗಾಡಿ ಕಂಪ್ಲೀಟ್ ಎಲ್ಲ ಕವರ್ ಇದೆ. ಒಳಗಡೆ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಕಾಣ್ತಾ ಇದೆ. ಅದು ಯಾವ್ದೋ ಮಾರಿಸ್ 8 ಸೀರೀಸ್ ಅಂತೆ, ಕಂಪನಿ ನೇಮೇ ಮಾರಿಸ್, ನಾನಂತೂ ಕೇಳಿರ್ಲಿಲ್ಲ. ಇದು ಕೂಡ MP ರಾಜರೆಡ್ಡಿ ಬೆಂಗಳೂರು ಅವ್ರ ಕಡೆಯಿಂದ ಪ್ರೊವೈಡ್ ಮಾಡಿದ್ದಾರೆ, ಮೀನ್ಸ್ ಸ್ಪಾನ್ಸರ್ ಮಾಡಿದ್ದಾರೆ ಮ್ಯೂಸಿಯಂಗೋಸ್ಕರನೇ. ನಿಮ್ಗೆ 980cc ಸಿಲಿಂಡರ್ ಬರುತ್ತೆ, 4 ಸ್ಪೀಡ್ ಮ್ಯಾನ್ಯುಯಲ್ ಬರುತ್ತೆ, ಹೈಡ್ರಾಲಿಕ್ ಡ್ರಮ್ಸ್ ಇದೆ ಇದರಲ್ಲಿ. ಸ್ವಲ್ಪ ಅಪ್ಡೇಟ್. ನೆಕ್ಸ್ಟ್ ನೋಡಿ ಇದು ಒಂದ್ ಸ್ವಲ್ಪ ಅಂಬಾಸಿಡರ್ ಲುಕ್. ಈ ಗಾಡಿ ಬಗ್ಗೆ ಏನು ಸದ್ಯಕ್ಕಿನ್ನ ಮೆನ್ಷನ್ ಮಾಡಿಲ್ಲ ಇಲ್ಲೆಲ್ಲೂ. ಅಂಬಾಸಿಡರ್ ಎವಲ್ಯೂಷನ್ ಆಗಿದ್ದು ಅಂತ ಅನ್ಕೊಂತೀನಿ. ಸೇಮ್ ಅದು ಎರಡು ಸೇಮ್ ಒಂದೇ ತರ ಇದೆ ಅನ್ಕೋತೀನಿ. ಫೋರ್ಡ್ ಅವ್ರದ್ದೇ ಇರಬೇಕು. ಸೊ ನೆಕ್ಸ್ಟ್ ನಿಮಗೆ ಫೇಸರ್ F47C5 ಅಂತೆ, ಮ್ಯಾನ್ಯಾಟಾನ್ ಯುನೈಟೆಡ್ ಕಿಂಗ್ಡಮ್. ಇದು ಕೂಡ ವೀರೇಂದ್ರ ಹೆಗಡೆ ಸರ್ದೇನೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಕಾರು, ನೋಡ್ಲಿಕ್ಕೆ ಒಳ್ಳೆ ಯೂಜ್ ಬಿಗ್. MYL 273. ಇದು ಕೂಡ ನಿಮಗೆ 3707cc ಬರುತ್ತೆ, 3 ಸ್ಪೀಡ್ ಮ್ಯಾನ್ಯುಯಲ್ ಬರುತ್ತೆ ನಿಮಗೆ, ಹೈಡ್ರಾಲಿಕ್ ಡ್ರಮ್ಸ್ ಬರುತ್ತೆ. ಇದ್ರಲ್ಲೂ ಕೂಡ 133 km/h ಹೋಗುತ್ತೆ ಸ್ಪೀಡ್, ಟಾಪ್ ಸ್ಪೀಡ್ ಇದ್ರದ್ದು. ಗಾಡಿ ಮಾತ್ರ ಫುಲ್ ಮ್ಯಾಸಿವ್ ಆಗಿದೆ ಇದು ನೋಡ್ಲಿಕ್ಕೆ. ಈ ವಿಂಟೇಜ್ ಕಾರ್ಗಳನ್ನ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಇದನ್ನೆಲ್ಲ ಟಚ್ ಮಾಡೋ ಅದೃಷ್ಟ ನಮ್ಗಿಲ್ಲ, ಜಸ್ಟ್ ನೋಡ್ಕೊಂಡು ಖುಷಿ ಪಟ್ಕೋಬೇಕಷ್ಟೇ. ನೆಕ್ಸ್ಟ್ ನೋಡಿ ಅಲ್ಲಿ ವೈಟ್ ಬ್ಯೂಟಿ ಹೇಗಿದೆ,
ಸಖತ್ತಾಗಿದೆ. ಡ್ಯೂಕ್ ಸೀರೀಸ್ 50 ಸೂಪರ್ 8 ಅಂತೆ, ಜರ್ಮನ್ ಕಂಪ್ನಿ ಇದು, 1929 ಮಾಡಲ್. ಇದು ನಾಯನೂರ್ ಅನ್ನೋರು ಬೆಂಗಳೂರು ಕಡೆಯಿಂದ ಸ್ಪಾನ್ಸರ್ ಮಾಡಿದ್ರು, ನಾಯನೂರ್ ಬೆಂಗಳೂರು ಅವರು. ಇದು ನಿಮಗೆ 3 ಸ್ಪೀಡ್ ಮ್ಯಾನುವಲ್ ಬರುತ್ತೆ, 4064 cc. ಇದು ಕೂಡ ಹೈಡ್ರಾಲಿಕ್ ಡ್ರಮ್ಸೇ ಬರುತ್ತೆ ನಿಮಗೆ. ನೋಡಿ ಎಷ್ಟು ಲೆಂತಿ ಆಗಿದೆ ಅಂದ್ರೆ ಕಾರ್ ಇದು, ನೋಡ್ತಾ ಇರ್ಬೋದು. ಇಷ್ಟು ಲೆಂತಿ ಕಾರ್ ಈಗ ಸದ್ಯಕ್ಕೆ ರೋಲ್ಸ್ ರಾಯ್ಸ್ ಅಲ್ಲಿ ಇರ್ಬೋದು, ಅದ್ ಬಿಟ್ರೆ ರೋಡಲ್ಲಿ ಇದುವರೆಗೂ ನಾನು ಇಷ್ಟು ಲೆಂತಿ ಕಾರ್ ನೋಡೇ ಇಲ್ಲ ನಾನು. ಆ ಕಾಲದಲ್ಲಿ ಇಷ್ಟು ಲೆಂತಿ ಕಾರ್ನ ಓಡಿಸ್ತಾ ಇದಾರೆ. ಒಳಗಡೆನೂ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ ಜಾಗ ಕೂರ್ಲಿಕ್ಕೆ. ಕಾರ್ ಮಾತ್ರ ಈ ರೇಂಜ್ಗೆ ರಿಸ್ಟೋರ್ ಮಾಡಿದಾರಲ್ಲ ಇದನ್ನೆಲ್ಲ, ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಬನ್ನಿ ನೆಕ್ಸ್ಟ್ ಸ್ಕೋಡಾ. ಸ್ಕೋಡಾ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ, 1937 ಇಂದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರದ್ದೇ ಸ್ಕೋಡಾ. ಇದು ಕೂಡ 995 cc ಬರುತ್ತೆ. ಇದು ಕೂಡ ನಿಮಗೆ 3 ಸ್ಪೀಡ್, ಅವಾಗೆಲ್ಲ ಆಲ್ಮೋಸ್ಟ್ 3 to 4 ಸ್ಪೀಡ್ ಮ್ಯಾನ್ಯುವಲ್ ಜಾಸ್ತಿ ಇದೆ. ಮೆಕ್ಯಾನಿಕಲ್ ಡ್ರಮ್ ಬ್ರೇಕ್ ಬರುತ್ತೆ, 100 km/h ಸ್ಪೀಡ್ ಇದೆ. ಇದು ಕೂಡ ರೆಡ್ ಬ್ಯೂಟಿ ಚಿಕ್ಕದಾಗಿದೆ. ಸೊ ಇದ್ರಲ್ಲಿ ಇಬ್ರೇ ಕೂರಕ್ ಆಗೋದು. ಸೊ ಅವಾಗಿನ ಫೆರಾರಿ ಅಂತ ಹೇಳ್ಬೋದೇನೋ ಇದನ್ನ. ಇಲ್ಲ, ಹಿಂದೆಗಡೆನೂ ಇದೆ ಜಾಗ, ಹಿಂದೆಗಡೆ ಓಪನ್ ಇದೆ, ಕವರ್ ಮಾಡ್ಕೋಬಹುದು ಬೇಕಾದ್ರೆ ಅನ್ಕೋತೀನಿ. ವೀರೇಂದ್ರ ಹೆಗಡೆ ಅವ್ರದ್ದು ಅಂದ್ರೆ ಅವ್ರು ಕಲೆಕ್ಟ್ ಮಾಡಿರೋದು, ಅವ್ರ ಕಲೆಕ್ಷನ್ ಇರುವಂತ ಕಾರ್ಗಳಿದೆಲ್ಲ. ನೆಕ್ಸ್ಟ್ ಒಪೆಲ್ ಕ್ಯಾಡೆಟ್ 1930 ಮಾಡಲು, ಹೈಡ್ರಾಲಿಕ್ ಬ್ರೇಕ್, ಪ್ರೆಸೆಂಟೆಡ್ ಬೈ ಗಂಗಾಧರ್ ದೇವಪ್ಪ ಸಿರ್ಸಿ. ಸೊ ತುಂಬಾ ಜನ ನೋಡಿ ಇದನ್ನ ಪ್ರೆಸೆಂಟ್ ಮಾಡಿದ್ದಾರೆ, ಮ್ಯೂಸಿಯಂ ಮಾಡ್ತಾರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಅಂತ ಗೊತ್ತಾದ ತಕ್ಷಣ. ಸೊ ಅಲ್ಲಿಗೆ ನಮ್ಮ ವೀರೇಂದ್ರ ಹೆಗಡೆ ಸರ್ನ ಅಷ್ಟು ಅವರೆಲ್ಲ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಇಂಥ ಕಾರ್ಗಳನ್ನೆಲ್ಲ ಪ್ರೆಸೆಂಟ್ ಮಾಡಿದ್ದಾರೆ. ಹೇಗಿದೆ ಅಬ್ಬಾ ನೋಡಿ, 137 ಟಾಪ್ ಸ್ಪೀಡ್ ಇದೆ. ಹಾರ್ಸ್ ಪವರ್ ಬಂದ್ರೆ 360, ಅಂದ್ರೆ ಇಂಜಿನ್ ನೋಡಿ 5400 cc. ಇದ್ರೊಳಗಡೆ ಏನ್ ಎಲ್ಲಾನು ಒಂದು 12 ಜನ ಕುಣಿಸ್ಕೊಂಡು ಹೋಗ್ಬೋದೇನೋ, ಅಷ್ಟು ಸ್ಪೇಸಿಯಸ್ ಆಗಿದೆ ಗಾಡಿ ಮಾತ್ರ. ಈ ತರ ಗಾಡಿ ಎಲ್ಲ ನಾವು ಓಡ್ಸಕ್ಕಾಗ್ಲಿ, ಅಟ್ಲೀಸ್ಟ್ ಒಳಗಡೆ ಹೋಗಿ ನೋಡಕ್ಕಾಗ್ಲಿ ಅದೃಷ್ಟ ಇಲ್ಲ, ದೂರದಿಂದ ನೋಡಿ ಖುಷಿ ಪಡ್ಕೋಬೇಕು. ನಾನಂತೂ ಅದನ್ನೇ ಮಾಡ್ತಾ ಇದ್ದೀನಿ, ದೂರದಿಂದ ನೋಡಿ ಖುಷಿ ಪಡ್ಕೊತಾ ಇದ್ದೀನಿ, ನೀವು ಅದನ್ನೇ ಮಾಡಿ. ಡೆಮ್ಲಾರ್ DE36 ಅಂತೆ, ಇಂಗ್ಲೆಂಡ್ ಗಾಡಿ ಇದು, ವೀರೇಂದ್ರ ಹೆಗಡೆ ಸರ್ದು. ಇದು ಕೂಡ ನೋಡಿ ವೀರೇಂದ್ರ ಹೆಗಡೆ ಸರ್ ಎಂತೆಂತ ಕಾರ್ ಕಲೆಕ್ಷನ್ ಇಟ್ಟಿದ್ದಾರೆ. ಸೊ ಆಕ್ಚುಲಿ ಈ ಗಾಡಿ ಬಂದು ನಮ್ಮ ಮಹಾರಾಜ ಅವರು ಓಡಿಸ್ತಿದ್ದಂತ ಗಾಡಿ ಇದು. ಜಯಚಾಮರಾಜೇಂದ್ರ ಒಡೆಯರ್ ಏನಿದ್ದಾರೆ, ಸೊ ಅವ್ರು ಇದನ್ನ ಓಡಿಸ್ತಾ ಇದ್ರು. ಸೊ ಅದನ್ನ ಅವ್ರ ಕಡೆಯಿಂದ ನಮ್ಮ ವೀರೇಂದ್ರ ಹೆಗಡೆ ಸರ್ ತಗೊಂಡು ಮ್ಯೂಸಿಯಂ ಅಲ್ಲಿ ಇಟ್ಟಿರ್ತಾರೆ. ಇದನ್ನ ಧರ್ಮಸ್ಥಳ ಮ್ಯೂಸಿಯಂ ಇಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ. ತುಂಬಾ ಯೂಜ್ ಇದು ಕಾರ್. ಈ ತರ ಗಾಡಿಗಳು ನೋಡ್ತಾ ಇದ್ರೆ ಖುಷಿ ನಮ್ಗೆ. ನೆಕ್ಸ್ಟ್ ನೋಡಿ ಸಣ್ಣ ಸಣ್ಣ ಗಾಡಿಗಳು, ಲೂನಾ ಇಂದ ನೆಕ್ಸ್ಟ್ ಇದು ಯಾವ್ದು ಬರುತ್ತೆ ನೋಡಿ, ಇದು ನೆಕ್ಸ್ಟ್ ಬಜಾಜ್ ನಮ್ದು ಚೇತಕ್. ವೆಸ್ಪಾ ಅವಾಗ್ಲಿಂದ ಇದೆ ನೋಡಿ ವೆಸ್ಪಾ ಗಾಡಿ, ಇವಾಗ ಅದನ್ನ ಸ್ವಲ್ಪ ಮಾಡರ್ನೈಸ್ ಮಾಡಿದ್ದಾರೆ. ಕೈನೆಟಿಕ್ ಹೋಂಡಾ, ಬಜಾಜ್ ಚೇತಕ್, ಬಜಾಜ್ ಸೂಪರ್, ಬುಲೆಟ್. ನೆಕ್ಸ್ಟ್ ಬುಲೆಟ್ ರಾಯಲ್ ಎನ್ಫೀಲ್ಡ್ ನೋಡಿ ಅವಾಗ ಹೇಗಿದೆ. ಸೊ ಆಗಿನ ತರ ಇವಾಗಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಬುಲೆಟ್ಗಳನ್ನ, ಆ ಸೌಂಡು ಇಲ್ಲ. ಮುಂಚೆ ಎಲ್ಲ ಬುಲೆಟ್ ಗಾಡಿ ಬರ್ತೈತೆ ಅಂದ್ರೆ 1 ಕಿಲೋಮೀಟರ್ ಸ್ಪೀಡಲ್ಲಿ, ಮೀನ್ಸ್ ದೂರದಿಂದನೇ ಗೊತ್ತಾಗ್ತಿತ್ತು ಅವರೇ ಬರ್ತಾವ್ರೆ, ಇಂಥವ್ರೆ ಬರ್ತಾವ್ರೆ ಅಂತ. ಇವಾಗ ಏನ್ ಸ್ಪೀಡ್ ಇಲ್ಲ, ಸೌಂಡ್ ಇಲ್ಲ, ಏನಿಲ್ಲ ಬುಲೆಟ್ ಅಲ್ಲಿ. ಹೆಸರು ತಕ್ಕಂಗಿತ್ತು ಬುಲೆಟ್, ಎಲ್ಲ ಹಾಳಾಯ್ತು. ಇದು ಯಾವ ಗಾಡಿ ಇದು? ರೆಡ್ ಔಟ್ ಅಂತ ನೋಡಿ, ಎಷ್ಟು ದೊಡ್ಡ ಫ್ಯಾನ್ ಇದೆ ಮೇಲ್ಗಡೆ. ಆ ಕಡೆ ಒಂದು ಫ್ಯಾನ್, ಈ ಕಡೆ ಒಂದು ಫ್ಯಾನ್ ಇದೆ. ಅದು ಬಂದ್ರೆ ಇಲ್ಲಿ ಓಪನ್ ಸ್ಪೇಸ್ ಬಿಟ್ಟಿದ್ರೆ, ಕೆಳಗಡೆ ಕೂಡ ಇದೆ ಮ್ಯೂಸಿಯಂ. ಕೆಳಗಡೆ ಹೋಗ್ಬೇಕು ನಾವು, ಇನ್ನೂ ಹೋಗಿಲ್ಲ. ನೋಡಿ ಹಂಗೆ ಕೆಳಗಡೆ ರೌಂಡ್ ಹೆಂಗ್ ಇಲ್ಲಿಂದ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಕೆಳಗಡೆ ಎಲ್ಲ ತುಂಬಾ ಇದೆ ಇನ್ನ. ಬನ್ನಿ ನೋಡೋಣ, ಅಲ್ಲೂ ಕೂಡ ಹೋಗೋಣ. ಈ ಕಡೆ ಸೈಡ್ ಇನ್ನ ಕಾರ್ಗಳಿದೆ. ಮಿನಿಕ್ಸ್ ಯುನೈಟೆಡ್ ಕಿಂಗ್ಡಮ್ ಗಾಡಿ, ಇಂಡಿಯನ್ ಖುಷಿ ಟು ಹಿಲ್ ಮ್ಯಾನ್ ಅಂತ ಮಿನಿಕ್ಸ್ ಅಂದ್ಬಿಟ್ಟಿದ್ದು. ನೆಕ್ಸ್ಟ್ ನೋಡ್ಬೋದು ಆಸ್ಟಿನ್ A40 ಸಮರ್ಸೆಟ್ 4 ಸ್ಪೀಡ್. ಇದು ಕೂಡ ಮ್ಯಾನ್ಯುಯಲ್ ಸಿಲಿಂಡರ್, 1197 cc ಬರುತ್ತೆ, 113 km ಸ್ಪೀಡ್ ಬರುತ್ತೆ. 1477 cc ಬರುತ್ತೆ ನಿಮಗೆ, 112 km ಟಾಪ್ ಸ್ಪೀಡ್ ಇದೆ. 1952 ಮಾಡಲ್. ನೆಕ್ಸ್ಟ್ ಬಂದು ನೋಡಿ ನಮ್ಮ ಐಕಾನಿಕ್
ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂಬಾಸಿಡರ್ ಏನ್ ಹೇಳ್ತೀವಿ ಅದು ನೆಕ್ಸ್ಟ್ ಎವಲ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ 1955 ಇಂದ. ಡ್ರಮ್ ಬ್ರೇಕ್, 4 ಸ್ಟ್ರೋಕ್, 70 km/speed. ವೈಟ್ ಅಂಬಾಸಿಡರ್, ಇಲ್ಲಿ ನೋಡಿದ್ರೆ ಬ್ಲಾಕ್. ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1. ಸೊ ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ 1961 ಇಂದ ಅಂಬಾಸಿಡರ್ ಬ್ಲಾಕ್ ಕಲರ್. ಸೊ ಈ ಗಾಡಿಗಳಿಗೆ ಅವಾಗ ಏನೇ ಗುದ್ದಿದ್ರು ಕೂಡ ಅದಕ್ಕೋಸ್ಕರ ಬಿಲ್ಡ್ ಕ್ವಾಲಿಟಿಲೇ ಹೆಸರಾಗಿದ್ದು ಅಂಬಾಸಿಡರ್. ನಿಮ್ಗೆ ಇದು ಅಂಬಾಸಿಡರ್ 489cc ಇದೆ ಅವಾಗ್ಲೇ ನೋಡಿ. ಟಾಪ್ ಸ್ಪೀಡ್ 112 km. ನೆಕ್ಸ್ಟ್ ಇಲ್ಲ ನೋಡಿ, ಕಲರ್ ಏನ್ ಸಖತ್ತಾಗಿದೆ ಯುನಿಕ್ ಆಗಿ. ಶ್ಯೂರ್ ಲೈಟ್ ಅವ್ರದ್ದು ಬೆಲ್ ಹೇರ್. ಇದು ನಿಮ್ಗೆ 3859cc ಬರುತ್ತೆ. 145 km ಟಾಪ್ ಸ್ಪೀಡ್ ಇದೆ. ಸೊ ಇದು ಕೂಡ ಚೆವರ್ಲೆ ಇದೆ. ಅಲ್ಲಿ ಲೋಗೋ ನೋಡ್ರೆ ಹೇಳ್ಬಿಡ್ಬೋದು. ಸ್ಟುಡಿಬೇಕರ್ ಚಾಂಪಿಯನ್ ರೀಗಲ್ ಕೆನೆಸ್ಟಾಗೋ ಗಾಡಿ ಹೆಸರು ಇಷ್ಟು ಇದೆ. ಇದು 3000cc ಬರುತ್ತೆ ನಿಮಗೆ. 145 km ಟಾಪ್ ಸ್ಪೀಡ್. ಇದು ಕೂಡ ಲೆಂತಿ ಆಗಿದೆ ಗಾಡಿ ನೋಡಿ. ಸೊ ಆಗಿನ ಕಾಲದ ಇನೋವಾ ಅನ್ಬೋದು ಇದನ್ನ. ಎವಲ್ಯೂಷನ್ ನೋಡಿ, ಒಳ್ಳೆ ಇನೋವಾ ಟೈಪ್ ಇದೆ ಆಗಿನ ಕಾಲದಲ್ಲೇ ಇದೆ. ಇನ್ನು ಪಗೆಟ್ 404 ಬರ್ಲಿನ್ ಗ್ರ್ಯಾಂಡ್ ಟ್ರಿಮ್ಸಿ ಅಂತೆ. ಶ್ರೀವಾಸ್ ಶೆಟ್ಟಿ ಮುಂಬೈ ಎಲ್ಲ ತುಂಬಾ ಜನ ಸ್ಪಾನ್ಸರ್ ಮಾಡಿದ್ರು. 1600cc ಬರುತ್ತೆ ಗಾಡಿ. ಕಲರ್ ನೋಡಿ ಎಷ್ಟು ಇದು ಒಂಥರ ಯುನಿಕ್ ಆಗಿದೆ, ಲ್ಯಾವೆಂಡರ್ ಟೈಪ್ ತರ. ಕಾಲದ ರೋಲ್ಸ್ ರಾಯ್ಸ್ ಅಂತ ಹೇಳ್ಬೋದು. ಎಷ್ಟೊಂದು ಮೂವಿಗಳು ಜೇಮ್ಸ್ ಬಾಂಡ್ ಯೂಸ್ ಮಾಡ್ತಾರಲ್ಲ ಇದೇ ಗಾಡಿ. ಇನ್ ಅಮೆರಿಕನ್ ಕ್ಲಾಸಿಕ್ ಅಂಡ್ ಪಾಪ್ಯುಲರ್ ಮೂವಿ ಕಾರ್ ನೋಡಿ. ಅಲ್ಲಿ ಎಲ್ಲೆಲ್ಲಿ ಯೂಸ್ ಆಗಿದೆ ಮೂವಿಗಳಲ್ಲೆಲ್ಲ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಇದು ಟಾಪ್ ಸ್ಪೀಡ್ ಬಂದು 150 km, ಹಾಫ್ ಪವರ್ ಬಂದು 4000, 3859cc. ಶೋರ್ಲೈಟ್ ಮೂವಿಲೆಲ್ಲ ಜಾಸ್ತಿ ಅವಾಗ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಚೆವರ್ಲೆಟ್ ಇಂಪಾಲ ಈ ಗಾಡಿ ಹೆಸರು. ಗಾಡಿ ಆಗಿನ ಕಾಲದಲ್ಲಿ ಕಲರ್ಸ್ ಗಳು ನೋಡಿ ಏನ್ ಸಖತ್ತಾಗಿದೆ. ಇದೆಲ್ಲ ರೀಸ್ಟೋರ್ ಮಾಡಿರೋದು ಅನ್ಕೋತೀನಿ ಕಲರ್ಸ್ ಎಲ್ಲ ಈಗ. ಮತ್ತೆ ಅದೇ ತರ 4 ಸ್ಟ್ರೋಕ್ ಬರುತ್ತೆ. ಇದು ಕೂಡ ವೀರೇಂದ್ರ ಸರ್ ಅವ್ರದ್ದು. ಇದು ಕೂಡ ವೀರೇಂದ್ರ ಹೆಗ್ಡೆ ಅವ್ರದ್ದು ಗಾಡಿ. 86 km/h ಸ್ಪೀಡ್ ಇದೆ ಅದು. ಸಿರೀಸ್ ಬಿ ಲಕ್ಷ್ಮೀಕಾಂತ್ ರಾಜ್ ಬೆಂಗಳೂರು ಅವ್ರ ಕಡೆಯಿಂದ ಸ್ಪಾನ್ಸರ್ ಜರ್ಮನ್ ಗಾಡಿ. ಇದು ಕೂಡ 1965 ಮಾಡೆಲ್. 1492 1500cc, 136 km/h. ಫ್ಯಾನ್ಸಿ ನಂಬರ್ 5555. ಇಲ್ಲಿ ನೋಡಿದ್ರೆ ಸ್ಟುಡಿಬೇಕರ್ ಚಾಂಪಿಯನ್ ಇಲ್ಲೊಂದು. ಇದು ಸರ್ ಸಿ ಬಿ ರಾಮನ್ ಅವ್ರು ಓಡಿಸ್ತಿದ್ದಂತ ಗಾಡಿ. ನಮ್ಮ ಸರ್ ಸಿ ಬಿ ರಾಮನ್. ಗೋವಿಂದ್ ರಾಜ್ ಚೆನ್ನೈ ನೋಡಿ. ಒಳ್ಳೆ ಮಿಲಿಟರಿ ಕಲರ್ ಇದೆ ಗಾಡಿ. ಸ್ವಲ್ಪ ಕ್ಲೀನ್ ಆಗಿ ತೋರಿಸಿ, ಒಳಗಡೆ ಎಲ್ಲ ತೋರಿಸ್ಬೋದು ಜೂಮ್ ಮಾಡಿ ಬೇಕಾದ್ರೆ. ನೋಡಿ ಒಳಗಡೆ ಎಲ್ಲ ಏನ್ ಸಖತ್ತಾಗಿದೆ, ಒಂದೇ ಕಲರ್. ಅವಾಗ್ಲ ಒಳಗಡೆ ಏನೇನೋ ಆಯ್ತಪ್ಪ ಗಾಡಿ ಒಳಗಡೆ. ಗಾಡಿ ಬಗ್ಗೆ ನಮ್ಗೆ ಅಷ್ಟೊಂದೇನು ಗೊತ್ತಿಲ್ಲ, ಗೊತ್ತಿರಷ್ಟು ಹೇಳ್ತಾ ಇದೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ರೆ ಯಾರೋ ಮನುಷ್ಯ ಪ್ಯಾರಾಚೂಟ್ ಹಾಕೊಂಡು. ಒಳಗಡೆ ನೋಡಿ, ಇನ್ ಕೇಸ್ ಇಲ್ಲಿ ಏನಂದ್ರೆ ಅಂಗವಿಕಲರು ಅವರು ಬಂದ್ರು ಕೂಡ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಇಲ್ಲಿ ಸ್ಲೋಪ್ ತರ ಮಾಡಿದ್ದಾರೆ ನೋಡಿ. ಅವರು ಕೂಡ ಬಂದು ವಿಸಿಟ್ ಮಾಡೋ ಸ್ಟೆಪ್ಸ್ ಎಲ್ಲೂ ಇಲ್ಲ, ಈಸಿಯಾಗಿ ಮೂವ್ ಮಾಡ್ಬೋದು ಎಲ್ಲ ಕಡೆ ಅವರು. ಸೊ ಇಲ್ಲಿಂದ ನಾವು ಡೌನ್ ಹೋದ್ರೆ ನೆಕ್ಸ್ಟ್ ಬೇಸ್ಮೆಂಟ್ ಅಲ್ಲಿ ಒಂದಿದೆ ಮ್ಯೂಸಿಯಂ. ಟೋಟಲ್ ಇಲ್ಲಿ ಒಂದು 70 ಕಾರ್ ಕಲೆಕ್ಷನ್ ಇಟ್ಟಿದ್ದಾರೆ. ಮೇಜರ್ ಆಗಿ ನಾನು ಇಲ್ಲಿ ನಮ್ಮ ವಿಷ್ಣುದಾದ ಸರ್ ಗಾಡಿ ನೋಡ್ಬೇಕು ಅಂತ ಬಂದಿದ್ದೀನಿ. ನಾನು ಈ ಮುಂಚೆ ವಿಷ್ಣುದಾದರ ಸ್ಮಾರಕ ಏನಿತ್ತು ಮೈಸೂರಲ್ಲಿ, ಸೊ ಅದನ್ನ ಕೂಡ ವಿಡಿಯೋ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಹೋಗಿ ನೋಡಿ ಆ ವಿಡಿಯೋನ. ಅಲ್ಲಿ ನಮ್ಮ ವಿಷ್ಣುದಾದ ಅವ್ರು ಯೂಸ್ ಮಾಡ್ತಿದ್ದ ಕಾರ್ ಇತ್ತು. ಸೊ ಇಲ್ಲೂ ಒಂದು ಕಾರ್ ಇಟ್ಟಿದಾರಂತೆ ವಿಷ್ಣು ಸರ್ ಯೂಸ್ ಮಾಡ್ತಿದ್ದು. ಬನ್ನಿ ನೋಡೋಣ. ಇಲ್ಲೂ ಕೂಡ ಬೈಕ್ ಕಲೆಕ್ಷನ್ಸ್ ಇದೆ ನೋಡಿ. CB100 ಹೋಂಡಾ ನೋಡಿ. ಈ ಗಾಡಿ ಯಾವ ತರ ಇದೆ, ಫುಲ್ಲು ಖಾಲಿ ಸಿಂಪಲ್. 4 ಚಕ್ರ, 4 ಸೀಟ್ ಹಾಕ್ಬಿಟ್ಟು, ಮೋಟರ್ ಎಲ್ಲ ಐತೆ, ಇದ್ರದ್ದು ಇಂಜಿನ್ ಎಲ್ಲ ಐತೆ, ಏನು ಗೊತ್ತಾಯ್ತಲ್ಲ. ಖಾಲಿ ಕಾರ್. ಇದೆಲ್ಲಿದು ಅಂದ್ರೆ ಆಸ್ಟ್ರಿಯಾ. ಒಬ್ಬ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ. ಇದು ಕೂಡ ಆಸ್ಟ್ರಿಯಾದಿಂದ ತರಿಸಿದ್ದಾರೆ.
ಬಿಟ್ರೆ 1937 ಮಾಡಲ್ ಇದು ಫಿಯಾಟ್ 110. ಇದು ಕೂಡ 1000cc ಬರುತ್ತೆ ನಿಮಗೆ. ಟಾಪ್ ಸ್ಪೀಡ್ 116 ಕಿಲೋಮೀಟರ್. ಮತ್ತೆ 1964 ಇದು ಕೂಡ ಫಿಯಾಟ್ 11 ಸೇಮ್ ಮಾಡಲ್. ಹನುಮಂತಪ್ಪ ಬೆಂಗಳೂರು ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಗಾಡಿದು ಪ್ರೈಸ್ ನೋಡಿ, ಒರಿಜಿನಲ್ ಪ್ರೈಸ್ 1964 ಅಲ್ಲಿ 12,500. ಬರೀ 12,500 ರೂಪಾಯಿಗೆ ಗಾಡಿ. ಇವಾಗ ಸಿಕ್ಬಿಟ್ರೆ ಹಂಗೆ ಇರವೆಲ್ಲ ತಗೊಂಡು ಹೋಗ್ಬಿಡ್ಬೋದು. ಚೆಕ್ ಕೊಟ್ಬಿಟ್ಟೊಂದು 12,500, 10,000, 15,000 ಯಾವ್ಯಾವ ಗಾಡಿ ಬೇಕು. ಇವಾಗೆಲ್ಲ ಅದು ಅದ್ರ ಪಕ್ಕ ಇನ್ನೊಂದು 3-4 ಸೊನ್ನೆ ಹಾಕಬೇಕಷ್ಟೇ. ಎಲ್ಲ ಕೋಟಿ 12 ಕೋಟಿ ಆ ತರ ಆಗ್ಬೋದು ಈಗ ಆ ಕಾರ್ಗಳು. ಇದು ನೋಡಿ ಟೋಟಲ್ ನಂಬರ್ ಕಾರ್ ಎಷ್ಟು ಪ್ರೊಡಕ್ಷನ್ ಆಗಿದೆ. ಫಿಯಾಟ್ 11 2000 ಅಂದ್ರೆ 2,57,000 ಗಾಡಿ ಪ್ರೊಡಕ್ಷನ್ ಆಗಿದೆ ಆ ಟೈಮಲ್ಲಿ. ಇದು ಕೂಡ ಬರೀ 12,000. ಮರಿಯಪ್ಪ ಬೆಂಗಳೂರು ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ ನೋಡಿ. ಮುಂಬೈಯಲ್ಲಿ ಟ್ಯಾಕ್ಸಿಗೆ ಯೂಸ್ ಮಾಡ್ತಾರಲ್ಲ, ಸೊ ಆ ಗಾಡಿ ಐಕಾನಿಕ್ ಕಲರ್. ಅವಾಗೆಲ್ಲ ಹಳೆ ಮೂವಿಗಳಲ್ಲಿ ಇದೇ ಕಲರ್ ಜಾಸ್ತಿ ನೋಡ್ತಿದ್ ನಾವು. ಇದು ಕೂಡ ಫಿಯಾಟ್ ಅವ್ರದೇ, ಡಿಲೈಟ್ ಅಂತ. ಎಂ ಕಟೀಲ್ ದಕ್ಷಿಣ ಕನ್ನಡ ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಪ್ರೆಸೆಂಟೆಡ್ ಪ್ರೀಮಿಯರ್ ಪದ್ಮಿನಿ. ಈ ಗಾಡಿ ಬಗ್ಗೆ ಮೂವಿನೇ ಬಂದೈತೆ, ನಮ್ ಜಗ್ಗೇಶ್ ಸರ್ ಅವ್ರು ತೆಗೆದ ನೋಡಿ, ಪ್ರೀಮಿಯರ್ ಪದ್ಮಿನಿ ಅಂತ. ಅದೇ ಗಾಡಿ ಇದು. ಮತ್ತೆ ವೈಟ್ ಅಂಬಾಸಿಡರ್ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದಂತ ಗಾಡಿ ಬಂದಿದೆ ನೋಡಿ. ನಮ್ಮ ವಿಷ್ಣುದಾದ ಅವ್ರು ಯೂಸ್ ಮಾಡ್ತಿದ್ದ ಗಾಡಿ ಇದು. ಡಟ್ಸನ್ ಬ್ಲೂಬರ್ಡ್ 1.8 ನೋಡಿ. ವಿಷ್ಣುದಾದ ಅವ್ರು ಯೂಸ್ ಮಾಡ್ತಿದ್ದ ಗಾಡಿ. ನಾವು 1770cc ಬರುತ್ತೆ. ಟಾಪ್ ಸ್ಪೀಡ್ 165 ಕಿಲೋಮೀಟರ್ ನೋಡಿ. 100 ಗರಿಷ್ಠ ವೇಗ. ಒರಿಜಿನಲ್ ಪ್ರೈಸ್ ಇದು $9,845 ಆ ಟೈಮಲ್ಲಿ. ಜಪಾನ್ ಗಾಡಿ ಇದು. $9,845 ಅಂದ್ರೆ ಎಷ್ಟು ಹೋಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಮಾಡಿ ಯಾರಾದ್ರು ಆ ಕಾಲದಲ್ಲಿ. ಅದನ್ನ ಇವಾಗ ಕಂಪೇರ್ ಮಾಡಿದ್ರೆ ಎಷ್ಟಾಗ್ಬೋದು ಕೂಡ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ವಿಲ್ಲಿಸ್ ಟ್ರಕ್ 475 ಮಾಡಲ್. ಅಪ್ರಾಕ್ಸಿಮೇಟ್ 12,000 ರೂಪಾಯಿ ಬರೀ ಅವಾಗ. 12,000 ರೂಪಾಯಿಗೆ ಈ ತರ ಟ್ರಕ್, ಚಿಕ್ಕ ಲಾರಿ ಟೈಪ್. ಅದಾದ್ಮೇಲೆ ಎವಲ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಳೆ ಮೂವಿಗಳೆಲ್ಲ ನೋಡ್ತಾ ಇದೀವಿ. ಶ್ರೀ ಧರ್ಮಸ್ಥಳ ಲಾರಿ ಫೋರ್ಡ್ ಟ್ರಕ್ ಇದು. ಇದು ನಿಮ್ಗೆ ವೀರೇಂದ್ರ ಹೆಗ್ಡೆ ಸರ್ ಇರ್ತೇನೆ ಎಲ್ಲ ಅವ್ರ ಕಲೆಕ್ಷನ್ ಅಲ್ಲಿ ಇದ್ದಿದೆ. ಇದನ್ನೆಲ್ಲ ಸಿಂಗಲ್ 2 ಬ್ಯಾರಲ್ ಕಾರ್ಬೊರೇಟರ್ ಬರುತ್ತೆ ಈ ತರ. ಟಾಟಾ ಟ್ರಕ್, ಟಾಟಾ ಅವ್ರದ್ದು ಎವಲ್ಯೂಷನ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಡೀಸೆಲ್ ಗಾಡಿ, 6 ಸಿಲಿಂಡರ್ ಡೀಸೆಲ್ ಗಾಡಿ ಬರುತ್ತೆ. 100 ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ ನಿಮ್ಗೆ. ಟಾಪ್ ಇಲ್ಲಿಗೆಲ್ಲ ಏನ್ ಮ್ಯಾಸಿವ್ ಆಗಿದೆ, ಎಷ್ಟು ಹೈಟ್ ಇದೆ. ಟೈರ್ಗಳು ನೋಡಿ, ಒಂದೊಂದು ಟೈರ್ ಎಷ್ಟು, ನನ್ನ ಆಲ್ಮೋಸ್ಟ್ ಇಲ್ಲಿ ತನಕ ಬರ್ತಾ ಇದೆ. ಒಂದು ಟೈರ್ ನಿಮ್ಗೆ 4 ಫೀಟ್ ಇದೆ. ಅಬ್ಬಾ, ಮಿಲಿಟರಿ ಗ್ರೇಡ್ ಇದು. ಮಿಲಿಟರಿಗೆ ಯೂಸ್ ಮಾಡ್ತಿದೆ. ಕಾಪಾ 3 ಕರ್ಸ್ 260 ಮಿಲಿಟರಿ ಟ್ರಕ್ ಇದು. ಸೋವಿಯತ್ ಯೂನಿಯನ್, ಯುರೇಷಿಯಾ. ಗರಿಷ್ಠ ವೇಗ 80 ಕಿಲೋಮೀಟರ್. ಇದು ಕೂಡ ಕಲೆಕ್ಟೆಡ್ ನಮ್ಮ ವೀರೇಂದ್ರ ಹೆಗ್ಡೆ ಸರ್ ಕಲೆಕ್ಟ್ ಮಾಡಿದ್ದನ್ನ ಇಲ್ಲಿ ರಿಸರ್ವ್ ಮಾಡಿದ್ದಾರೆ ಈ ಗಾಡಿನ. ಸೊ ಲೆಂತ್ ಕೂಡ ನೋಡಿ ಎಷ್ಟು ಸಖತ್ತಿದೆ ಇದ್ರದ್ದು ಗಾಡಿ. ಟೈರ್ಗಳು ನೋಡಿ ಎಷ್ಟು, 6 ಟೈರ್ಸ್ ಇದೆ. ಹಿಂದಗಡೆ ಒಂದು ಸ್ಪೇರ್ ಟೈರ್ ಕೂಡ ಇಟ್ಕೊಂಡಿದ್ದಾರೆ. ಆ ಕಾಲದಲ್ಲಿ ಯಾವ ತರ ಇತ್ತು ಕ್ವಾಲಿಟಿ. ಇಲ್ಲಿ ನೋಡ್ಬೋದು, ಆಗಿನ ಕಾಲದ ತಾರ್ ಅಂತ ಹೇಳ್ಬೋದು. ಜೀಪ್ ಆಗಿನ ಕಾಲದಲ್ಲಿ ಏನು ಯೂಸ್ ಮಾಡ್ತಾರೆ ನೋಡಿ ಯಾವ ತರ ಇದೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿಲ್ಲ. ಫೋರ್ ಸೀಟರ್ ಇದು. ಹಿಂದಗಡೆ ಆ ಕಡೆ ಇಬ್ರು ಕೂರ್ಬೋದು. ಮುಂದಗಡೆ ಒಂದ್ 3 ಜನನೇ ಕೂರ್ಬೋದು. ಧರ್ಮಸ್ಥಳ, ಇದೆಲ್ಲ ಧರ್ಮಸ್ಥಳ ಮ್ಯೂಸಿಯಂ ಇಂದ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ತುಂಬಾ ಕಾರ್ಗಳನ್ನ. ಒರಿಜಿನಲ್ ಪ್ರೈಸ್ $1,627. ಮರ್ಸಿಡೀಸ್ ಬೆನ್ಸ್, ಇದು ಕೂಡ ಮರ್ಸಿಡೀಸ್ ಬೆನ್ಸ್ 1980 ಮಾಡಲ್. ರಾಮ್ ಪ್ರಸಾದ್ ಸರ್ ಕಡೆಯಿಂದ ಪ್ರೊವೈಡ್ ಮಾಡಿದ್ದಾರೆ. ಮರ್ಸಿಡೀಸ್ ಬೆನ್ಸ್ 200D. BMW 1993 ಇಂದ. ಈಶ್ವರಾನಂದ ಸ್ವಾಮಿ, ಆಸ್ಟ್ರಿಯಾ. ಜರ್ಮನ್ ಗಾಡಿ BMW. ಟೊಯೋಟಾ ಕರೋಲಾ, ಇದ್ರ ಬಗ್ಗೆ ಕೇಳಿದ್ವಿ ಗಾಡಿ. ಅವಾಗ ಜಾಸ್ತಿ ಫೇಮಸ್ ಆಗಿತ್ತು ಕೂಡ ಒಂದು ಟೈಮಲ್ಲಿ. 1990 ಮಾಡಲ್ ಟೊಯೋಟಾ. ವೀರೇಂದ್ರ ಹೆಗ್ಡೆ ಸರ್ ಕಲೆಕ್ಷನ್ ಇದು ಒಂದು ಕೂಡ.
ಲಕ್ಸುರಿಯಸ್ ಕಾರ್. ಜಾಗ್ವಾರ್ ಅಂದ್ರೆ ಲಕ್ಸುರಿ. ಅವಾಗ ಆಸ್ಟಿನ್ A40 ಫಿರಾನಾ. ಇದು ಡೀಟೇಲ್ಸ್ ಅಷ್ಟೇನು ಮೆನ್ಷನ್ ಮಾಡಿಲ್ಲ, ಇನ್ನೆಲ್ಲ ಮೆನ್ಷನ್ ಮಾಡಬೇಕು. ತುಂಬಾ ಗಾಡಿಗಳಿಂದ ಬರೋದಿದೆ ನೋಡಿ, ಅಲ್ಲೆಲ್ಲ ಸ್ಪೇಸ್ ಇದೆ ಇನ್ನು. ಇದು ಸ್ಟ್ಯಾಂಡರ್ಡ್ 200 ಅಂತೆ, 1987 ಮಾಡೆಲ್, ರಾಮಯ್ಯ, ಬೆಂಗಳೂರು. ಎಕ್ಸ್ ಫ್ಯಾಕ್ಟ್ರಿ ಪ್ರೈಸ್ ನೋಡಿ, ಇದು 2,12,000. ಅವಾಗ್ಲೇ, ಇವಾಗ ಎಷ್ಟಾಗ್ಬೇಡ. ಟೈಮಲ್ಲಿ ಕಾಂಟೆಸಾ ಗಾಡಿ ತುಂಬಾ ಫೇಮಸ್ ಆಗಿತ್ತು ನೋಡಿ. ಯಾರು ಕೇಳಿದ್ರು ಕಾಂಟೆಸಾ ಗಾಡಿ ಇಟ್ಟಿದ್ರು. ಫಿಲಮ್ ಆಕ್ಟರ್ಸ್ ಅವರೆಲ್ಲ ಅವಾಗ ಕಾಂಟೆಸಾ ಇದ್ರ ಮೇಲೆ ಕ್ರೇಜ್ ಇತ್ತು ತುಂಬಾ, ಯಾಕಂದ್ರೆ ಗಾಡಿ ಅಷ್ಟೇ ಲೆಂತಿ ಆಗಿದೆ ಇದನ್ನು. ಇದು ಹೆಂಗೈತೆ ನೋಡಿ, ಕಲ್ಕಲೆ ಟ್ರಕ್. ಆ ಕಾಲದಲ್ಲಿ ಇಂಡಿಯಾ ಆರಿಜಿನ್ ಇದೆ, ಇಂಡಿಯಾ ಅಂಡ್ ಆರಿಜಿನ್ ಜರ್ಮನಿ, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಟೆಂಪೋ ಅಂತ ಗಾಡಿ ನೋಡಿ, ಇಲ್ಲಿಂದನೇ ಶುರು ಆಗಿದೆ ಅನ್ಕೋತೀನಿ. ಬೆಂಗಳೂರು ಸಿದ್ದಪ್ಪ ಅವರು, 2,400 cc ಇದೆ ಗಾಡಿ. ಟಾಪ್ ಸ್ಪೀಡ್ ಬಂದು 120 ಕಿಲೋಮೀಟರ್. ಫುಲ್ಲು ಪೇಂಟಿಂಗ್ ಮಾಡ್ಬಿಟ್ಟಿದ್ದಾರೆ ಗಾಡಿಗೆ. ಆಗಿನ ಕಾಲದ ಜ್ಞಾನ ಅನ್ಬೋದೇನ ಇದನ್ನ. ಸಿಪಾನಿ ಡಾಲ್ಫಿನ್ ಸಲೂನ್ ಅಂತ ಗಾಡಿ ಹೆಸರು. ಸ್ಪೀಡ್ ಡಾಲ್ಫಿನ್ ಚಿಕ್ಕದಾಗೆ ಇದಕ್ಕೆ ಮುದ್ದಾಗಿ ಡಾಲ್ಫಿನ್ ತರನೇ. ಎಲ್ಲೋ ಕಲರ್ ಯಾರಿಗ ಇಷ್ಟ ಆಗಲ್ಲ ಹೇಳಿ. ಮಾರುತಿ 800 ನೋಡಿ, ಮಾರುತಿ 800 ಯಾರಿಗೆ ತಾನೇ ಗೊತ್ತಿಲ್ಲ, ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. 800 cc ಆಗ 140 ಟಾಪ್ ಸ್ಪೀಡ್. ಆವಾಗ ಮಾರುತಿ 800. ರೆವಾ ಎಲೆಕ್ಟ್ರಿಕ್ ಗಾಡಿ. 2018 ಅಲ್ಲೇ ಎಲೆಕ್ಟ್ರಿಕ್ ಗಾಡಿ ಬಂದಿದ್ಯಾ? ಜೋಲ ಪ್ರಸಾದ್. ಪರವಾಗಿಲ್ಲ, ಮತ್ತೆ ಆಲ್ಮೋಸ್ಟ್ ಇವಾಗ 20 ವರ್ಷ ಆಗ್ತಾ ಬರ್ತಾ ಇದೆ, ಇನ್ನ ಎವಲ್ಯೂಷನ್ ಆಗಿಲ್ವಲ್ಲಪ್ಪ ನಮ್ಮ ಎಲೆಕ್ಟ್ರಿಕ್ ಗಾಡಿಗಳು. ಇನ್ನ ಕುಂಡ್ಕಂಡೇ ಹೋಗ್ತಾವೆ. ಇಲ್ಲಿ ನೋಡಿ, 2008 ಅಲ್ಲೇ ಬಂದಿದೆ ಎಲೆಕ್ಟ್ರಿಕ್ ಗಾಡಿ, ಎಷ್ಟು ಚೆನ್ನಾಗಿದೆ. ಮಿಟಾಚಿ ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್. ಯಾವ ಇಯರ್ ಅಂತ ಮೆನ್ಷನ್ ಮಾಡಿಲ್ಲ ಸದ್ಯಕ್ಕೆ. ಒಳ್ಳೇದೆ ನೋಡಿ, ಹಿಂದಗಡೆ ಹಂಗಿದೆ ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್, ಚಿಕ್ಕದಾಗಿದೆ. ಸರ್ದು ಇಲ್ಲೆಲ್ಲ ಕಲೆಕ್ಷನ್ ಇನ್ನ ತುಂಬಾ ಇದೆ ಗಾಡಿಗಳು. ಇನ್ನ ಇದನ್ನ ಕ್ಲೀನ್ ಆಗಿ ಅರೇಂಜ್ ಮಾಡಿಲ್ಲ, ಹಿಂದಗಡೆ ಎಲ್ಲ ನಿಲ್ಸಿದ್ದಾರೆ ನೋಡಿ. ಡೋರ್ ಮ್ಯಾಂಟೆಗೋ, ಇದನ್ನೆಲ್ಲ ಇನ್ನ ಅರೇಂಜ್ ಮಾಡ್ಬೇಕು. ಕೆಲವೊಂದು ಗಾಡಿಗಳೆಲ್ಲ ಹಿಂದಗಡೆ ಎಲ್ಲ ಇಟ್ಟಿದ್ದಾರೆ. ಇನ್ನ ಹುಂಡಾಯಿ ವರ್ಣ, ಇದೆಲ್ಲ ನಮ್ಮ ಮಾರುತಿ 800 ಎವಲ್ಯೂಷನ್. ಮಾರುತಿ 800 ಯಾವ ತರ. ಫಿಯಾಟ್ ಯುನೋ, ಇಟಾಲಿ ಗಾಡಿಗಳಿವೆಲ್ಲ. ಸೊ ಇಲ್ಲಿ ನೋಡಿ, ಆಗಿನ ಕಾಲದ ಬಾಗಿಲುಗಳು ಯಾವ ತರ, ಕಾರ್ವಿಂಗ್ ಎಲ್ಲ ನೋಡಿ ಏನ್ ಸಖತ್ತಾಗಿದೆ ಆಗಿನ ಕಾಲದಲ್ಲಿ. ಇಲ್ಲಿ ನೋಡಿ, ಒಬ್ಬ ಈ ಕಾರ್ವಿಂಗಿಗೆ ಎಷ್ಟು ಟೈಮ್ ಹಿಡಿಯುತ್ತೋ ಇದೆಲ್ಲ. ನಾವು ಜಸ್ಟ್ ಹಿಂಗ್ ನೋಡ್ಬಿಟ್ಟು ಖುಷಿ ಪಡ್ತೀವಿ. ಕೆಲಸಗಾರ ಇದನ್ನ ಕಾರ್ವ್ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಡ, ಕೆತ್ತನೆ ಮಾಡ್ಲಿಕ್ಕೆಲ್ಲ. ಇವಾಗೇನ್ ಮಿಷಿನ್ಸ್ಗಳಿದೆ, ಆಗಿನ ಕಾಲದಲ್ಲಿ ಯಾವ ಮಿಷಿನ್ ಇಲ್ಲಲ್ಲ, ಎಲ್ಲ ಕೈಯಲ್ಲೇ. ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದಾರೆ ನೋಡಿ. ಈಗ ಹುಡ್ಕೊಂಡ್ರು ಸಿಗಲ್ಲ ಆತರ ಎಲ್ಲ. ಹೋಗಿ ನೋಡೋಣ. ವೀರಭದ್ರ 15th ಸೆಂಚುರಿದೊಂದು ವೀರಭದ್ರ ಸ್ವಾಮಿದ ಐಡಲ್ ಇಟ್ಟಿದ್ದಾರೆ ಇಲ್ಲಿ, ಮೂರ್ತಿ. ಬನ್ನಿ ನೋಡೋಣ ಮ್ಯೂಸಿಯಂ ಏನಿದೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕ್ಲಾಕ್ ಇದೆ, ಆ ಕಾಲದ ಗಡಿಯಾರ ನೋಡಿ. ಬನ್ನಿ ನೋಡೋಣ ಏನಿದೆ ಒಳಗಡೆ, ಮ್ಯೂಸಿಯಂ ಒಳಗಡೆ. ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮ್ಗೆ ಮುಖವಾಡಗಳಿದೆ ನೋಡಿ ಇಲ್ಲಿ, ದೈವ ಮುಖವಾಡಗಳು. ಸರಿ, ನಮ್ಮ ಪಂಜುರ್ಲಿ. ಸೊ ಇದ್ರ ಬಗ್ಗೆ ಮೂವಿನೇ ಬಂತು, ಅದ್ರದ್ದು ಪಂಜುರ್ಲಿ ಕಾಂತಾರ ಮೂವಿದು. ಅಂದ್ರೆ ಈಗ ನಾನು ಹಿಂದೆ ಒಂದು ವಿಡಿಯೋ ಮಾಡಿದೆ, ಅಕ್ವೇರಿಯಂ ಅಂಡರ್ ವಾಟರ್. ಅದಕ್ಕೆ 300 ರೂಪಾಯಿ ಕೊಟ್ಟು ನೋಡಿದಕ್ಕೆ ಏನೂ ವರ್ತಿಲ್ಲ. ಇಲ್ಲಿ 50 ರೂಪಾಯಿ ಕೊಟ್ಟು ನೋಡ್ತಾ ಇರೋದು ತುಂಬಾ ವರ್ತ್ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತ ಸೌಟ್ಗಳೇನೇನು, ಮತ್ತೆ ಈ ಮಚ್ಚು ಏನೇನೋ ಇದೆಯಪ್ಪ, ಪೂರ್ತಿ ಕತ್ತಿ ಅಂತೆ, ಹೋಮಕ್ಕೆ ತುಪ್ಪ ಅಂತ ಸುರಿತಿದ್ದ ಸೌಟ್ಗಳು. ಟ್ರೆಡಿಷನಲ್ ಯುಟೆನ್ಸಿಲ್ಸ್ ಫ್ರಮ್ ತುಳುನಾಡು, ತುಳು ಕಲ್ಚರ್ ಇದೆಲ್ಲ. ಇಲ್ಲಿ ನೋಡಿ, ಎಲ್ಲ ಯುಟೆನ್ಸಿಲ್ಸ್ ಮದ್ಗೆ ಕಡಿತಿದ್ದಂಥದ್ದು, ಬೆಣ್ಣೆ ಕಡಿಲಿಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಿದ್ದು. ಇಲ್ಲಿ ನೋಡಿ, ಗರಗಸ, ಸಾಬ್ಲೆಟ್. ಇದು ಕಣಜ, ಏನೇನೋ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ರಲ್ಲ ಅದು ನಿಮ್ಗೆ ಬಾವಿ ಇದು ರಾಟೆ ನೀರ್ ಕಡಿಲಿಕ್ಕೆ ಸೇರ್ಲಿಕ್ಕೆ ಯೂಸ್ ಮಾಡ್ತಿದ್ರು. ಅಲ್ಲಿ ನೋಡಿ ಕೊಕ್ಕೆಗಳು, ಅದು ಬುಡಕ್ಕಾಗಕ್ಕೆ ಬೇಕು. ಮುಂದೆ ಎತ್ತಿಗೆ ಹಾಕ್ತಾರಲ್ಲ ತಲೆಗೆ, ಏನದು ನೇಗ್ಲು ಟೈಪ್. ಇದು ಮಾಮೂಲಿ ಸ್ಟೋರಿಂಗ್ ಕಣಜ, ಸ್ಟೋರೇಜ್ ಯೂನಿಟ್.
ಸೊ ಇಲ್ಲಿ ಕೂಡ ಆಗಿನ ಕಾಲದ ಯೂಸ್ ಮಾಡ್ತಿದ್ದ ಪಾತ್ರೆ ಪಗಡಗಳು, ಮತ್ತಲ್ಲಿ ತಕ್ಕಡಿ, ಕಬ್ಬಿಣದ್ದು ತೂಕ ಮಾಡುವಂಥದ್ದು, ಮತ್ತೆ ಕುಟಾಣಿಗಳಿದೆ, ದೊಡ್ಡ ದೊಡ್ಡದು ಒನಕೆ. ನೋಡ್ಬೋದು ಇಲ್ಲಿ ನಿಮ್ಗೆ ಸ್ಟೀಮ್ ಕುಕ್ಕರ್, ಇಲ್ಲಿ ಪಡ್ಡು ಮಾಡುವಂಥದ್ದು, ಇಡ್ಲಿ ಮಾಡುವಂಥದ್ದು, ಇಲ್ಲಿ ಬಾಕ್ಸ್ಗಳು, ಸ್ಟೋರೇಜ್ ಯೂನಿಟ್. ಇದೆಲ್ಲ ಏನು ಅಂತ ಗೊತ್ತಿಲ್ಲ, ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಂಬಿಡಿ. ಕಬ್ಬಿನ ರಸ ತೆಗಿಯುವಂಥದ್ದು, ಕಬ್ಬಿನ ಯೂಸ್ ಮಾಡೋಂಥದ್ದು. ಸ್ಟುಡಿಯೋ ಕ್ಯಾಮ್ರಾ, ತಾಳೆ ಎಲೆಗಳು, ಜಮಿನಿ ಮಹಾಭಾರತ, ಮೈಸೂರು ಸ್ಟಾರ್, ಪೇಪರು, ಪಂಚಾಂಗ, ನೋಡಿ ಗೊಂಬೆಗಳು. ಟೈಪಿಂಗ್ ಮಿಷಿನ್, ಪ್ಯಾರಿಸ್, ರೈಡಿಂಗ್ ಮಿಷಿನ್ ಅಂತ, ಗಣಕಯಂತ್ರ, ಕಂಪ್ಯೂಟ್ರು ಈ ತರ ಇದೆ ನೋಡಿ. ಕಂಪ್ಯೂಟರ್ ಅವಾಗ ದ ಹ್ಯಾಡ್ ಅ ರೈಡಿಂಗ್ ಮಿಷಿನ್, ಇದೆಲ್ಲ ಕಂಪ್ಯೂಟರ್ ಆಗಿನ ಕಾಲದ್ದು. ಟೆಲಿಫೋನ್ ನೋಡಿ, ಆಗಿನ ಕಾಲದ ನೇವಿ ಟೆಲಿಫೋನ್. ಐರನ್ ಬಾಕ್ಸ್, ಐರನ್ ಬಾಕ್ಸ್ ಎಲ್ಲ ಐತೆ. ಇಷ್ಟು ಪುಟಾಣಿದ್ರಲ್ಲಿ ಏನು ಐರನ್ ಮಾಡ್ತಿದ್ರು? ಬಾಕ್ಸ್ ಕ್ಯಾಮರಾ, ಗಡಿಯಾರ ಎಲ್ಲ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡಿದಂತ ಕಾಲಿದ್ದು ಸ್ಟೋರೇಜ್ ಯೂನಿಟ್. ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್ ಇದೆಲ್ಲ. ಕಂಠೀರವ ನರಸಿಂಹರಾಜ ಒಡೆಯರ್, ಚಾಮರಾಜೇಂದ್ರ ಒಡೆಯರ್ ಫೋರ್ಟ್, ಕೃಷ್ಣರಾಜ ಒಡೆಯರ್. ಗಾಜಿನ ವರ್ಣಚಿತ್ರ, ಇದು ಗ್ಲಾಸ್ ಮೇಲೆ ಮಾಡಿರುವಂತ ಪೇಂಟಿಂಗ್. ಬೈ ರಾಜಾ ರವಿವರ್ಮ. ನೋಡಿ ಲೈಟಿನ್ಗಳು, ಇದೆಲ್ಲ ಆಗಿನ ಕಾಲದ ಪ್ರೊಜೆಕ್ಟರ್ಗಳು, ಸಿನಿಮಾ ಪ್ರೊಜೆಕ್ಟರ್ಸ್. ಕೊಲಂಬಿಯಾ ಪ್ರೆಸ್, ಬೈಂಡಿಂಗ್ ಮಿಷಿನ್ ಅಂತ ನೋಡಿ, ಆಗಿನ ಕಾಲದ್ದು ಪ್ರೆಸ್ಸಿಗೆ ಯೂಸ್ ಆಗಿರುವಂತದ್ದು. ಇದು ಅದು ಬೈಂಡಿಂಗ್, ಇದು ಕಟಿಂಗ್ ಮಿಷಿನ್. ಸೊ ಅವಾಗ್ಲೇ ಮೇಲ್ಗಡೆ ನೋಡಿದ್ವಲ್ಲ ಲಾನ್, ಕೆಳಗಡೆ ಚಿಕ್ಕದಾಗಿ ಲಾನ್ ಟೈಪ್ ಮಾಡಿದ್ರೆ ವಿಗ್ರಹಗಳು ಇಟ್ಟಿದ್ದಾರೆ ಅಷ್ಟೇ. ಯುದ್ಧಕ್ಕೆ ಯೂಸ್ ಮಾಡ್ತಿದ್ದಂಥದ್ದು ಇದೆಲ್ಲ. ಕೂಡ ಕತ್ತಿ ಮತ್ತೆ ಗನ್ಗಳು, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತ ಶಾರ್ಟ್ ಗನ್ ಇಂದ ಹಿಡಿದು ದೊಡ್ಡದು ನಿಮ್ಗೆ ಪ್ರತಿಯೊಂದು ಕೂಡ ಇದೆ ಇಲ್ಲ. ನೋಡಿ ಕಾರಲ್ಲಿ ಇಟ್ಕೊಂಡು ಹತ್ರ ಲಾಂಚರ್,
ರೈಫಲ್ ಅಂತ ಇದು ರಿಕಾಲಿಸ್ M40 ರಿಕಾಲಿ LS ರೈಫಲ್ M40 1955 ಕಂಪ್ಲೀಟ್ ಒಂದು ಕಾರ್ನ ಡಿಸಅಸೆಂಬಲ್ ಮಾಡಿಟ್ಟಿದ್ದಾರೆ. ಇಂಜಿನ್, ಟೈರ್ಸು, ಮ್ಯಾಗ್ಬಿಲ್ಸು ಒಬ್ಬೊಬ್ಬ ತೆಗೆದು ಎಲ್ಲ ಈಚೆ ಕಡೆ ಇಟ್ಬಿಟ್ಟಿದ್ದಾರೆ. ಏನೇನ್ ಬೇಕು ನೋಡ್ಕೊಳ್ಳಿ ಕಾರಲ್ಲಿ ಏನೇನು ಇರುತ್ತೆ ಅಂತ. ಅಂಬಾಸಿಡರ್ ಇದನ್ನು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಎಲ್ಲ ಹ್ಯಾಂಗಿಂಗ್ ಅಲ್ಲಿ ಇದೆ. ಇದು ಕೆಳಗಡೆ ಸಪೋರ್ಟಿವ್ ಆಗಿ ಏನಿಲ್ಲ, ಎಲ್ಲ ಹ್ಯಾಂಗಿಂಗ್ ಅಲ್ಲಿ ಇರೋದು ಇದು ಕಂಪ್ಲೀಟ್ ಗಾಡಿ ನೋಡಿ. ನೋಡಿದ್ರಲ್ಲ, ಇದಿಷ್ಟಾಗಿತ್ತು ನನ್ನ ಈ ವಿಡಿಯೋ. ಪಯಣ ಕಾರ್ ಮ್ಯೂಸಿಯಂ ವಿಂಟೇಜ್ ಕಾರ್ ಕಲೆಕ್ಷನ್ ಏನಿದೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರದ್ದು, ಅದನ್ನ ಕಂಪ್ಲೀಟ್ ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಮತ್ತೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಂಕರೇಜ್ಮೆಂಟ್ ನನಗೆ ಅವಶ್ಯಕತೆ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಹೆಲ್ಪ್ ಆಗೋದು. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ನನಗೂ ಕೂಡ ಪ್ರೋತ್ಸಾಹ ಸಿಗೋದು. ಸೊ ಇದಿಷ್ಟ ಆಗಿತ್ತು ನನ್ನ ವಿಡಿಯೋ. ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್ ರಘುರಾಜ್ ಬ್ಲಾಗ್ಸ್.